ಎಸ್ಐಟಿ ಅಧಿಕಾರಿಗಳು ಮಧ್ಯಂತರ ಚಾರ್ಜ್ ಶೀಟ್ ಸಲ್ಲಿಸಿದ ಬೆನ್ನಿಗೆ ಬುರುಡೆ ಗ್ಯಾಂಗ್ನಲ್ಲಿ ಗುರುತಿಸಿಕೊಂಡಿದ್ದಂಥ ಬಹಳ ಜನರಿಗೆ ಆತಂಕ ಶುರುವಾಗಿದೆ. ಎಲ್ಲಿ ನಾವು ಅರೆಸ್ಟ್ ಆಗಿಬಿಡ್ತೀವೋ ಅನ್ನುವಂಥ ಆತಂಕದ ಬೆನ್ನಿಗೆ ಕೆಲವರು ಉಲ್ಟಾ ಹೊಡಿತಾ ಇದ್ದಾರೆ. ಕೇಸ್ನಲ್ಲಿ ಮಧ್ಯಂತರ ಚಾರ್ಜ್ ಶೀಟ್ ಸಲ್ಲಿಕೆಯಾಗ್ತಾ ಇದ್ದಂತೆ ಸುಳ್ಳರ ಪಡೆ ಬೆಚ್ಚಿ ಬಿದ್ದಿದೆ. ಸುಳ್ಳು ಹೇಳಿ ಹವಾ ಕ್ರಿಯೇಟ್ ಮಾಡ್ದಿತ್ತವರೆಲ್ಲ ಈಗ ನಡುಕ ಶುರುವಾಗಿದೆ. ಚಿನ್ನಯ್ಯ, ಸುಜಾತಾ ಭಟ್ ಬಳಿಕ ಮತ್ತೊಬ್ಬ ಮಹಿಳೆ ಈಗ ಉಲ್ಟಾ ಹೊಡೆದಿರೋದು. ಚಾರ್ಜ್ ಶೀಟ್ನ ಸುದ್ದಿ ಕೇಳ್ತಾ ಇದ್ದಂತೆ ಮಹಿಳೆ ಕಂಗಾಲಾಗಿದ್ದಾರೆ. ಅವರು ಉಲ್ಟಾ ಹೊಡೆದಿದ್ದಾರೆ ಈ ಕೇಸ್ನಲ್ಲಿ. ಯಾರು ಅಂತಂದ್ರೆ, ಸೌಜನ್ಯ ಅಪಹರಣ ಆಗಿದ್ದನ್ನ ನಾನು ಕಣ್ಣಾರೆ ನೋಡಿದ್ದೀನಿ ಅಂತ ಚಿಕ್ಕ ಕೆಂಪಮ್ಮ ಅನ್ನೋರು ಮಂಡ್ಯದವರು ಮಾತನಾಡಿದ್ರು. ಅಕ್ಟೋಬರ್ 9ನೇ ತಾರೀಕು 2012 ನಾನು ಧರ್ಮಸ್ಥಳಕ್ಕೆ ಹೋಗಿದ್ದೆ. ಆ ಸಂದರ್ಭದಲ್ಲಿ ಯುವತಿಯೊಬ್ಬಳನ್ನು ಅಪಹರಣ ಮಾಡಿದ್ರು, ಅಥವಾ ವಿದ್ಯಾರ್ಥಿನಿಯೊಬ್ಬಳನ್ನು ಅಪಹರಣ ಮಾಡಿದ್ರು. ನಂತರ ನಾನು ಮಂಡ್ಯಕ್ಕೆ ಬಂದು ಪೇಪರ್ ಓದಿದಾಗ, ಟಿವಿ ನೋಡಿದಾಗ ಗೊತ್ತಾಯಿತು ಅದು ಸೌಜನ್ಯ ಅಂತ. ನಾನು ಅದನ್ನ ನೋಡಿದ್ದೀನಿ ಅಂತ ಈ ಮಹಿಳೆ ಹೇಳಿಕೊಂಡಿದ್ರು. ಈಗ ಉಲ್ಟಾ ಹೊಡೆದಿದ್ದಾರೆ. ಅಪಹರಣ ಆಗಿದ್ದನ್ನು ನೋಡಿದ್ದೀನಿ, ಅದು ಸೌಜನ್ಯನ ಅಂತ ನನಗೆ ಗೊತ್ತಿಲ್ಲ, ಸೌಜನ್ಯ ಅಪಹರಣ ಅಂತ ನಾನು ಹೇಳಿಲ್ಲ ಅಂತ ಈ ಮಹಿಳೆ ಉಲ್ಟಾ ಹೊಡೆದಿದ್ದಾರೆ. ಇನ್ನು ಈ ಚಿಕ್ಕ ಕೆಂಪಮ್ಮ ಈ ಹಿಂದೆ ಏನು ಮಾತನಾಡಿದ್ರು ನೋಡೋಣ. ಛತ್ರಿ ಹಿಡ್ಕೊಂಡು ಯೂನಿಫಾರ್ಮ್, ಸ್ಕೂಲು ಅದು ಕಾಲೇಜು ಗೊತ್ತಿಲ್ಲ, ಯೂನಿಫಾರ್ಮ್ ಹಾಕೊಂಡು ಛತ್ರಿ ಹಿಡ್ಕೊಂಡು ಒಂದು ಹುಡುಗಿ ಪಾಸ್ ಆಯಿತು. ಆ ಹುಡುಗಿ ಒಂದೆರಡು ಸೆಕೆಂಡ್ ನಮ್ಮನ್ನು ನೋಡ್ತು, ನಾವು ನೋಡಿದ್ವಿ. ಆ ಹುಡುಗಿ ನೋಡಿದಾಗ ನನಗನ್ನಿಸ್ತು ನಮ್ಮ ರಿಲೇಷನ್ ಒಂದು ಹುಡುಗಿ ಇದ್ಲು, ಅವಳ ಥರನೇ ಇದ್ದಾಳೆ, ಜ್ಯೋತಿ ಥರನೇ ಇದ್ದಾಳೆ ಅಲ್ವಾ ಅಮ್ಮ ಅಂತ ನಾವು ಮಾತಾಡ್ಕೊಂಡ್ವಿ. ಹೌದಲ್ವಾ, ನಮ್ಮ ಜ್ಯೋತಿ ಥರನೇ ಇದ್ದಾಳೆ ಅಂದ್ಕೊಂಡು ನಾವು ಸುಮ್ಮನೆ ಆದ್ವಿ. ಆಮೇಲೆ ಆ ಹುಡುಗಿ ಆ ಕಡೆಗೆ ಹೋಯ್ತು, ನಾವು ಈ ಕಡೆಗೆ ಬಂದ್ವಿ. ಈ ಕಡೆಗೆ ಬಂದು ಒಂದು 2-3 ನಿಮಿಷ ಆಗಿರ್ಬೋದು ಅಷ್ಟೇ. ಅಷ್ಟರಲ್ಲಿ ಹುಡುಗಿ ಈ ಕಡೆಯಿಂದ ಹೋದವಳೆ, ಹುಡುಗಿ ಜೋರಾಗಿ ಕಿರ್ಚ್ಕೊಂಡ್ಲು. ಅದೇ ಹುಡುಗಿ. ನಾನು ಕಿರ್ಚಿ ಸೌಂಡ್ ಕೇಳಿದಾಗ ನಾನು ತಿರ್ಕೊಂಡೆ, ಮರದ ಮರೇಲಿ ನಿಂತಿದ್ನಲ್ಲ, ತಿರ್ಕೊಂಡು ಹಿಂಗೆ ನೋಡಿದೆ. ಅಯ್ಯೋ ಅಮ್ಮ, ಇಲ್ಲಿಂದ ಹೋಯ್ತಲ್ಲ ಹುಡುಗಿ ಯಾಕೋ ಕಿರ್ಚ್ಕತಾ ಇದೆ. ಅಲ್ಲೊಂದು ಕಾರ್ ಬಂತು, ಆಟೋನು ನಿಂತೈತೆ, ಅಲ್ಲೇ ಗಾಡಿಗಳು ನಿಂತವೆ, ಹುಡುಗರೆಲ್ಲ ಅಲ್ಲೇ ನಿಂತಿದ್ದಾರೆ. ಅದೊಂದು ದೊಡ್ಡ ಕಾರ್ ಬಂತು, ಬೂದ್ ಬಣ್ಣದ ಕಾರು, ಅದು ಬಂದು ನಿಂತ್ಕೊತು. ಯಾಕೋ ಹುಡುಗಿ ಕಿರ್ಚ್ಕತಾ ಇದ್ದಾಳೆ, ನೋಡಲ್ಲಿ ಆ ಹುಡುಗಿ ಕೈ ಬೇರೆ ನುಲ್ಸ್ಬಿಟ್ರು ಅಂತ. ಆ ಹುಡುಗಿ ಕಿರ್ಚ್ಕತಾ ಇದ್ಲಲ್ಲ. 9ನೇ ತಾರೀಕು ಅಕ್ಟೋಬರ್ ನಮ್ಮ ತಂದೆ ಜನ್ಮದಿನ. ಅದರಿಂದ ನನಗೆ ಆ ಡೇಟ್ ಒಂದು ನೆನಪಾಯಿತು, ಮತ್ತು ಆ ಸ್ಥಳ, ಮತ್ತು ಇವನು ತೊದ್ಲ. ಅದು ನನಗೆ ಯಾವಾಗ ಸೌಜನ್ಯ ಹುಡುಗಿ ಅಂದರೆ ಫೋಟೋ ತೋರಿಸಿದ್ರು. ಫೋಟೋ ತೋರಿಸಿದಾಗ ಈ ಹುಡುಗಿ, ಆ ಫೋಟೋ ನೋಡಿದಾಗ ನೋಡು ನಮ್ಮ ಜ್ಯೋತಿ ಥರನೇ ಇದ್ದಾಳೆ ಅಂತ ಆವಾಗಲೂ ಅಂದ್ಕೊಂಡ್ವಿ. ವಿಷಯ ಗೊತ್ತಾಗೋಕ್ಕೆ ಮುಂಚೆ ಇದರಲ್ಲಿ ಮೊಬೈಲಲ್ಲಿ ನೋಡಿದಾಗ ಛತ್ರಿ ಹಿಡ್ಕೊಂಡು ಯೂನಿಫಾರ್ಮ್, ಸ್ಕೂಲು ಅದು ಕಾಲೇಜು ಗೊತ್ತಿಲ್ಲ. ಇದು ಆ ಸಂದರ್ಭದಲ್ಲಿ ಚಿಕ್ಕ ಕೆಂಪಮ್ಮ ಮಾತನಾಡಿದ್ದು. ಫೋಟೋ ತೋರಿಸಿದಾಗ ಗೊತ್ತಾಯಿತು ಅದು ಸೌಜನ್ಯ ಅನ್ನೋದು ಗೊತ್ತಾಯಿತು ಅನ್ನೋ ರೀತಿಯಲ್ಲಿ ಮಾತನಾಡಿದರು. ಈಗ ಅವರೇ ಉಲ್ಟಾ ಹೊಡೆದಿದ್ದಾರೆ, ನೋಡೋಣ. ನನ್ನ ಕಣ್ಣಿಂದ ನೋಡಿರೋ ಒಂದೇ ಒಂದು ದೃಶ್ಯ ಮಾತ್ರ ನಾನು ಹೇಳಿರೋದು. ಆ ಹುಡುಗಿಗೆ ನ್ಯಾಯ ಕೊಡಿಸಿ ಅವಳೇ ಅಪಹರಣ ಆಗಿದ್ದಾಳೆ, ಸೌಜನ್ಯನೇ ಅಪಹರಣ ಆಗಿದ್ದಾಳೆ ಅಂತ ನಾನು ಎಲ್ಲೂ ಹೇಳಿಲ್ಲ, ಮತ್ತು ಸೌಜನ್ಯನೇ ಅವಳು ಅಂತ ನಾನು ಹೇಳಿಲ್ಲ. ಆ ಒಂದು ಫೋಟೋ ನೋಡಿದಾಗ, ಆ ಹುಡುಗಿಯಲ್ಲಿ ನೋಡಿದಾಗ ಅದೇ ಥರ ಇತ್ತು. ಮೋಸ್ಟ್ಲಿ ಏನೋ ಗೊತ್ತಿಲ್ಲ, ಒಟ್ಟಾರೆ ಒಂದು ಹುಡುಗಿ ಅಪಹರಣ ಮಾಡಿದ್ದು ನಾನು ನೋಡಿದ್ದೀನಿ. ಆ ಹುಡುಗಿ ಸರ್ ನಾನು ಎಲ್ಲೂ ಮೆನ್ಷನ್ ಮಾಡಿಲ್ಲ, ಹೇಳಿಲ್ಲ ಸೌಜನ್ಯನೇ ಅಪಹರಣ ಮಾಡಿದ್ದಾರೆ ಅಂತ. ಬಟ್ ನಮ್ಮ ಧರ್ಮಸ್ಥಳಕ್ಕೆ ಹೋಗಿದ್ದಾಗ ಅವಾಗಿಂದನೇ ಇವಾಗಲೂ ಒಳಗೆ ನನ್ನ ಎದೆಯಲ್ಲಿ ಅದು ಇದ್ದೇ ಇದೆ. ಒಂದೇ ಒಂದು ಘಟನೆ, ಇನ್ಸಿಡೆಂಟು ನನ್ನ ಜೀವನದಲ್ಲಿ ಅದು ನಡೆದಿರೋದು. ಹೌದು, ನಮ್ಮನ್ನು ಫೋರ್ಸೇಬಲಿ ಕಳಿಸಿದ್ರಲ್ಲ ಸರ್ ಅವರು. ಒಂದು 4 ಜನ ಇದ್ರು ಅಲ್ಲಿ, ಯೂನಿಫಾರ್ಮ್ ಹಾಕೊಂಡು ಬ್ಯಾಗ್ ಇಟ್ಕೊಂಡು ಸ್ಕೂಲ್ ಹುಡುಗಿ ಹೋಗ್ತಾ ಇತ್ತು. ಒಂದು ಸ್ಕೂಲ್ ಮಗುನ ಅಪಹರಣ ಮಾಡಿದ್ರಲ್ಲ ಅಲ್ಲಿ, ಅದು ನನ್ನ ಮನಸ್ಸಲ್ಲಿ ಯಾವಾಗಲೂ ಉಳಿದಿದೆ. ಅದಷ್ಟೇ. ಸೌಜನ್ಯನ ಅಂತ ಅಲ್ಲ, ನೀವು ಪತ್ತೆ ಹಚ್ಚಿ ಅವಳು ಸೌಜನ್ಯ ಇರಬಹುದಾ ಅಂತ ಅದನ್ನು ಕೇಳಿದ್ದೀನಿ ನಾನು. ಒಂದು ಇನ್ಸಿಡೆಂಟ್ ನಾನು ನೋಡಿದ್ದೆ, ಈ ಇನ್ಸಿಡೆಂಟಲ್ಲಿ ಆ ಮಗುನೇ ಇರಬಹುದಾ? ಹೌದು, ಸತ್ಯವಾಗಿ ನಾವು ಹೋಗಿದ್ದೀವಿ, ನಾವು ನೋಡಿದ್ದೀವಿ. ಆದರೆ ಸೌಜನ್ಯ ಅಂತ ನಾನು ಎಲ್ಲೂ ಹೇಳಿಲ್ಲ. ಸೌಜನ್ಯ ಅಂತ ನಾನು ಹೆಂಗೆ ಡಿಸೈಡ್ ಮಾಡಲಿ? ಅವಳ ಹೆಸರು ಗೊತ್ತಿಲ್ಲ, ಅವಳು ಗೊತ್ತಿಲ್ಲ, ನನಗೆ ಯಾರು ಗೊತ್ತಿಲ್ಲ. ಅಲ್ಲಿ ನೋಡಿದವರು ಅಷ್ಟು ಜನ ಗೊತ್ತು ನನಗೆ. ಕಂಪೇರ್ ಮಾಡ್ಬೋದು ಸರ್, ಬಟ್ ನಾನು ಅವಳೇ ಅಂತ ಹೇಳೋಕ್ಕಾಗಲ್ಲ. ಈಗ ನಂತರ ಬೇಕಾದಷ್ಟು ಜನ ಇದ್ದಾರೆ. ಬಟ್ ಇನ್ನೊಂದು ವಿಚಾರ ಏನು ಅಂದರೆ, ನಾವು ನೋಡಿದ್ದು ಹುಡುಗಿನೂ ಅದಕ್ಕೂ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಅಲ್ಲಿ 99% ಇರಬಹುದು ಅಂತ ನಾನು ಹೇಳ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.